ಇಲ್ಲಿ ನೋಡು ಆಕ್ಸಿಡೆಂಟ್ ಹಂಗೆ ಅದ ಕಂಟ್ರೋಲ್ ತಪ್ಪಿ ಸಿಗಲ ಬಟ್ಟಿ ಸೀದಾ ಕೆಳಗೆ ಹಾಸ್ಯಾನ ಗಾಡಿ ಸಿಗ್ತಾಳಂತ ಬಟ್ ಬಡ್ದ ಮಾರಿಮೆ ಬಡದ ಸೀದಾ ಬೆಂಗಳೂರು ನಾಳೆ 300 ಕಿಲೋಮೀಟರ್ ಬಂದಿಲ್ಲ ಹಾಸ್ಪಿಟ್ಲ್ ಬಂದಿಲ್ಲ ನಾಷ್ಟ ಅಯ್ಯೋ ತಿನ್ನಕ್ಕೆ ಸಲಿತ್ತು ನಾಷ್ಟ ಆಯ್ತು ಏನಾರ ಕಂಡಿದ್ದಿಲ್ಲ ಮತ್ತೆ ಸಿಗೋಣ ರೈಟ್ ಮತ್ತೆ ವಿನಯವ್ರೆ ಬಾಯ್ ರೀ ಸಿಗೋಣ ಬರ್ನ ಅದು ಬರ್ನ ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ಹೊಸಟಿಗೆ ಸ್ವಾಗತ. ಒಂದು ರೈಡ್ ಹೊಂಟಿದ್ದೆವು, ಲಾಂಗ್ ರೈಡ್. ಭಾಳ ದಿನ ಆಯಿತು ರೈಡ್ ಹೋಗಿದ್ದಿಲ್ಲ, ಅದಕ್ಕೆ ಇವತ್ತು ನಾವೊಂದು 3 ಕೂಡಿ ರೈಡ್ ಹೊಂಟಿದ್ದೆವು. ಇಲ್ಲಿಂದ ನಾವು ಬೆಂಗಳೂರು ಹೋಗ್ಬೇಕು. ಸ್ವಲ್ಪ ಗಾಡಿ ಸರ್ವಿಸ್ ಆಗಿರ್ಬೋದು, ಕೆಲವೊಂದು ಕೆಲಸನೂ ಅವ. ಸೊ ಅದಕ್ಕೆ ಬೆಂಗಳೂರು ಹೊಂಟಿದ್ದೆವು ಇಲ್ಲಿಂದ. ಈಗ ನಮ್ಮ ಕಲಬುರಗಿಯಿಂದ ಜಗೋಣ ಆಲ್ಮೋಸ್ಟ್ ಹೋಗ್ಬೇಡ್ರಿ ಸೇಟ ಅಲ್ಲತ್ತಿರು. ಸೊ ಆದ್ರೂ ಭಾಳ ದಿನ ಆಯಿತು ರೈಡ್ ಹೋಗಿದ್ದಿಲ್ಲ. ಸೊ ಇದು ಭಾಳ ದಿನ ಪ್ಲ್ಯಾನ್ ಬೇರೆ, ಅದರ ಬೇರೆ ಈ ವರ್ಷ ಮುಗಟ್ಟಿಗೆ ಆ ಪ್ಲೇಸಿಗೆ ನಾವು ಹೋಗಬೇಕು. ಅದು ಯಾವ ಪ್ಲೇಸ ಏನು ಸುದ್ದಿ ಹೇಳ್ತೀನಂತ. ಸೊ ಅದಕ್ಕೀಗ ನಮ್ಮ ಜಗೋಣಗ ಮತ್ತು ಎಲ್ಲ ನಮ್ಮ ದೋಸ್ತರು ಹೊಸ ಮಂದಿ ಭೇಟಿ ಹೊಂಟೀನಿ. ಸೊ ಅವ್ರಿಗೆ ಭೇಟಿಯಾಗಿ ಸೀದಾ ನಾ ಇಲ್ಲಿಂದ ಅಫ್ಜಲ್ಪುರಕ್ಕೆ ಹೋಗ್ಬೇಕು. ಬರ್ರಿ. ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ಕೊತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಈ ಅಡ್ಡ ಏನದಲ್ಲ, ಡೈಲಿ ಎಲ್ಲರೂ ಮೀಟಪ್ಪಾಗ ಅಡ್ಡ ಇದು ಅಂದ್ರೆ ಬೆಟಕ್ಕೆ ದಿನ ಮುಂಜಾನೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಂಜೆಗೆ ಡ್ಯೂಟಿ ಮುಗಿಸ್ಕೊಂಬಂದು ಸುಮಾರು 10, 11 ಒಂದೊಂದು ಟೈಮ್ 11, 12 ತನಕ ಈ ಬೆಟಕ್ಕೆ ಇಲ್ಲಿ. ಅಣ್ಣ ಬರ್ರಿ, ಹೋಗಂಬರ್ರಿ. ಅಣ್ಣ ಸೀದಾ ಬೆಂಗಳೂರು ಅಣ್ಣ. ಇಲ್ಲ ಅಣ್ಣ ಹಿಂಗೆ ಹೋಗ್ಬಿಡ್ತೇನೆ. ಹಾಂ ಅವರು ಅಫ್ಜಲ್ಪುರ ಅಣ್ಣ, ಅಫ್ಜಲ್ಪುರ ಒಬ್ಬರು ಸಿಂದಗಿ ಒಬ್ಬರು. ಹಾಂ ಅಣ್ಣ ಥ್ಯಾಂಕ್ಸ್ ರೀ. ಬರ್ರಣ್ಣ ಬರ್ರಿ, ನೀವು ಬರ್ರಿ ಅಣ್ಣ ಬರ್ರಿ. ಹಾಂ ರೀ ಅಣ್ಣ ಬರ್ರಿ ಅಣ್ಣ 15ಕ್ಕೆ ಜಗೋಣ ಕರ್ಕೊಂಡು ಬರ್ರಿ. ಹಾಂ ರೀ ಅಣ್ಣ 15ಕ್ಕೆ ಅಣ್ಣ. ಅಣ್ಣ 15ಕ್ಕೆ ರೀ. ಅಣ್ಣ ಅಣ್ಣ ಮೊಬೈಲ್ ಇಟ್ಟೇರಿ ಇದೇನಿಲ್ಲ ಅಣ್ಣ. ಈ ಫೋನ್ ಬಂದ್ರೆ ಇಲ್ಲಿ ಇರ್ತಾನ ಇರಿಶೂರ್ ಇಲ್ರಿ. ಈ ಫೋನ್ಗೆ ಬಂದ್ರೆಲ್ಲ ಇಲ್ಲಿ ಇರ್ತದ ರೀ. ಪೂರ ಭಾರಿ ಕಾಣ್ತಾನ. ಆಗ ಹತ್ತಿದಲ್ಲ ಅಣ್ಣ, ಇದ್ರಾಗ ಹತ್ತಿದೆ. ಹಾಂ ಅಣ್ಣ ರನ್ನಿಂಗ್ದಾಗ ಹೋದ ಟೈಮಿಗೆ ಅಣ್ಣ ರೂಮ್ನಾಗ ಕೂತ್ಮಾಡಂಗತ್ತಾರೆ. ಹಾಂ ಅದು ಕ್ಯಾಮ್ರಾ ರೀ. ಹಾಂ ಅಣ್ಣ ಹಾಂ ಕರೆಕ್ಟ್ ಅಣ್ಣ, ಅದು ಹೆಲ್ಮೆಟ್ ಸಣ್ಣ ಅಣ್ಣ. ಬಲ್ರಿ ಬಾಯ್ ಅಣ್ಣ, ಬಾಯ್ ರೀ. ರೈಟ್ ಅಣ್ಣ, ಫೋನ್ ಹಚ್ಚೋಣ. ಅವ ಗೇಮ್ ಆಡ್ರಣ್ಣ ಯಾರೇ. ಹಾಂ ಅಣ್ಣ. ಸೊ ಈಗ ಭೇಟಿ ಅದ ಸೀದಾ ಇಲ್ಲಿಂದ ಅಫ್ಜಲ್ಪುರ. ಈಗ ನಮ್ಮ ಮಾಸ್ತರ್ ಒಂದು ಫೋನ್ ಹಚ್ಚುತ್ತಾರೆ. ಭಾಳ ಲೇಟ್ ಆಯ್ತು ಆ್ಯಕ್ಚುಲಿ ಯಾಕಂದ್ರೆ. ಈಗ ಇಲ್ಲಿಂದ ಸೀದಾ ಮೇಡಮಿ ಬಂದ ನಮ್ಮ ಅಫ್ಜಲ್ಪುರ ಬಂದೀನಿ. ಈಗ ಅಫ್ಜಲ್ಪುರದಾಗ ನಮ್ಮ ಮಾಸ್ತರ್ ಒಬ್ಬರು ರೆಡಿ ನಿಂತ ಅಂತ ರೈಟಿಗೆ. ನಾವು ಆ್ಯಕ್ಚುಲಿ ಲೆಫ್ಟಿಗೆ ಹೋಗ್ಬೇಕು, ಗತ್ತೂರಿ ಊಟಿಗೆ ಹೋಗ್ಬೇಕು. ಲೆಫ್ಟಪ್ಪ ಅಲ್ಲೊಂದು ತೊಲ್ ನಿಂತಾನ, ಚಾಯ್ ಕುಡಿಯಂಬಂದಾನ. ಇಲ್ಲಿ ಚಾಯ್ ಕುಡಿದಿಲ್ಲಮ್ಮ ಅವ್ರು ಊರನ್ನು ಬಿಟ್ಟೆವು ಅಂದ್ರೆ ಸೀದಾ ಈಗ ಇನ್ನೊಂದು ಕ್ಯಾಂಡಿಡೇಟ್ ಬರೋದು ನಮ್ಮ ಸಿಂದಗಿದಾಗ. ಸೊ ಆ ಕ್ಯಾಂಡಿಡೇಟ್ ತೊಗೊಂಡು ಹೋದ 1 ರನ್ 3 ಕೂಡಿ ಸೀದಾ ಬೆಂಗಳೂರು. ಬರಲೆಲ್ಲ ನಿಂತಾನ ಸೈಡಿಗೆ ಲೆಫ್ಟಿಗಂತ. ಎಲ್ಲಿ ನಿಂತಾನೋ ಏನು ಸುದ್ದಿ ಮಾಸ್ತರಪ್ಪ. ಕಿಲ್ಲಂತ ನೋಡಗ ಕ್ಲಚ್ಚಲ್ಲ ಗಾಡಿ. ಮಾಸ್ತರ್ ರೆಡಿ ನಿಂತಿಲ್ಲ ಫುಲ್. ಸ್ವಲ್ಪ ನೀರ ಚಾಯ್ ಕುಡ್ದು ಸೊ ಈಗ ಇಲ್ಲಿಂದ ಸೀದಾ ಸಿಂದಗಿ. ಈಗ ಇದು ಬಸವ ಸರ್ಕಲ್. ಈ ಬಸವ ಸರ್ಕಲಿಂದ ಆ ಕಡೆ ಸೀದಾ ಹೋದ್ರೆ ಸೀದಾ ಗತ್ತೂರಿಗೆ ಭಾಗ್ಯವಂತಿ ಮ್ಯಾಗಿಂದು ಸೀದಾ ಮೋಟಿಗಿಲ್ಲ ಸಿಂದಗಿ ಹೋಗೋ ರೂಟ. ನಾವು ಬಸವೇಶ್ವರ ಸರ್ಕಲ್ ಇದು. ಇಲ್ಲಿ ಬಂದು 1 ಗಂಟೆ ಆಯ್ತು ಇಲ್ಲಿ ಸಿಂದಗಿದಾಗ. 1 ಗಂಟೆ ಆಗ್ಬೇಕು ಎಲ್ಲ ಬಂದು ರೆಡಿ ಗಿಡಿ ಬಿಚ್ಚಿ ನಮ್ಮ ಮಾಸ್ತರ್ ಶೂಸ್ ಹಾಕೊಂಡು ಎಲ್ಲ ಮಾಡಿ ನಾವು ಚೂಡತ್ತೀನಿ ಎಲ್ಲ ಇಟ್ಟು 1 ಗಂಟೆ ಆಗೋಗಿ ಬಿಟ್ಟು. ಆ್ಯಕ್ಚುಲಿ ನನಗೆ ಹೇಳ್ಬೇಕಂದ್ರೆ ನಂಗೆ ನಿದ್ದೆ ಹೊಂಟದ. ಕರೆ ಹೇಳ್ಬೇಕಾದ್ರೆ ಭಾಳ ಖರಾಬ್ ಹೊಂಟದ ನಿದ್ದೆ. ನೋಡಮ್ ಎಲ್ತನ ಹೋಗ್ತೇವೆ ಏನು ಸುದ್ದಿ ಗೊತ್ತಿಲ್ಲ. ಬರ್ರಿ ನಡಿ ಮಾಸ್ತರ್ ನಡಿ. ಓಕೆ ರೈಟಾ ರೈಟ್ ಬರ್ರಿ. ಶ್ರೀ ಸದ್ಗುರು ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ನಿದ್ದೆ ಬರಬಾರ್ದಪ್ಪು ಜೈ. ಯಾಕಂದ್ರೆ ನಿದ್ದೆ ನನಗೆ
ಹೀಗೆ ಆಲ್ಮೋಸ್ಟ್ ತೊಳೆದಿತ್ತು ಅಲ್ಲಿ ಕೂತಾಗ ಇವ್ರು ಬರೋದು ಲೇಟ್ ಮಾಡಿಸಿಲ್ಲ ಅಂದ ಅವು ಆ್ಯಂಟಿ ಫಾಗೊಂದು ನಾ ಹಾಕ್ಸೋದಕ್ಕೆ ಬರ್ರಿ. ಸೊ ಈಗ ನಾವು ಕುಷ್ಟಗಿ ಟೂಲ್ ಬಲ್ ಬಂದಿದ್ದೆವು. ಸ್ವಲ್ಪ ನಿಂದಿರ್ಸ್ತಿಲ್ಲ ಯಾವಾಗಲೂ ಇಲ್ಲಿ ಬೈಕ್ ತೊಗೊಳೋ ಟೈಮಿಗೆ ಇಲ್ಲೊಂದು ಸ್ಟಾಪ್ ಮಾಡ್ತೇವೆ. ಇಲ್ಲೊಂದು ಸ್ಟಿಕ್ಕರ್ ಇತ್ತು ಎಲ್ಲೋ ಇಲ್ಲಿ ಅಲ್ಲಿ ಕೂತರು ಆಗ್ತದ. ಸಿಗಡ್ತೈತಿ ನಿನಗೇನದ ಅಕ್ಕಲ ನಿನಗೆ ಹ್ಯಾಂಗೆ ತಿಳಿತದ ಬಟ್ ಬಡ್ದ ಮಾರಿಮೆ ಬಡದ ಸಿದಾಗಿ ಹ್ಯಾಂಗ ಅನ್ಸತ್ತು ಒಂದಿನ. ಅದಕ್ಕೆ ನಿಲ್ಸಿದೆ ಅನ್ನೀಗ ನೀನು, ಅದಕ್ಕೆ ಬೇಡ ಅಂದ್ರೆ ಅದಕ್ಕೆ ನಿಲ್ಸಿದೆ ಅನ್ನೀಗ ನೀ ಬೇಡ ಅಂದ್ರೂ ಹಾಂ ಏನು ಟೇಕಬೇಕಲ್ಲ. ಸರಿ ಓಕೆ ನೋಡ್ರಿ, ಈಗ ಸ್ವಲ್ಪ ಚಾಯ್ ಕುಡ್ದು ಮತ್ತೆ ಬಿಡ್ಬೇಕು. ಇಲ್ಲಿಂದ ದಿನ ಎಲ್ಲಿನ 250 ಕಿಲೋಮೀಟ್ರ್ ಬಂದು ಬರೋನ ಹೋಗ್ಬೇಕು. ಟೈಮ ಎಷ್ಟಾಗ್ಯದಪ್ಪ ಅಂದ್ರೆ 1:15 ಆಗ್ಯದ. 1:15 ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಸ್ವಲ್ಪ ಚಾ ನೀರು ಕುಡ್ದು ಈಗ ಸ್ವಲ್ಪ ಲೈಟಾಗಿ ಮಾರಿ ತೊಗೊಂಡು ಮತ್ತು ನಮ್ಮ ಪ್ರಯಾಣ ಶುರು ಮಾಡಿದೆವು. ನೋಡ್ರಿ ಎಲ್ಲಿ ತನ ಹೋಗ್ಬೇಕು. 1:15 ಆಗ್ಯದ. ಎಟ್ರಿ ತನ ನಡ್ಸಮ್ಮ ಸರ್, ಎಟ್ರಿ ತನ ನಡ್ಸಮ್ಮಿ 1:15 ಹಾಂ 3 ತನ 3ಕ್ಕೆ ಸ್ಟಾಪ್ ಮಾಡೋಣ. ಡನ್. 3ಕ್ಕೆ ಸ್ಟಾಪ್ ಮಾಡಿ ಅರ್ಧ ಗಂಟೆ ಮುಕ್ಕೊಂಬ. ಅರ್ಧ ಗಂಟೆ ಹಾಂ ಅರ್ಧ ಗಂಟೆ ಮ್ಯಾಗ ಮುಕ್ಕೊಂಡು ತಿಳ್ಕೊ. ಅಡ್ಕಿ ಮ್ಯಾಗ ಬಿಟ್ಟಂದ್ರೆ ಸೀದಾ ಅಡಿಕೆ ಆಗಿರ್ಬೇಕು ಅವನಿಂದು. ಏನು ಹೇಳ್ತೀನಿ ರೈಟಾ. ಸೊ ನೋಡ್ರಿ ಇಲ್ಲಿನ ಮತ್ತೆ ಈಗ ಪ್ರಯಾಣ ಶುರು ನಮ್ಮದು. ನಾವು 3 ಬೈಕ 3 ಹಿಮಾಲಯ. ನೈಟ್ ಜರ್ನಿ ಎಷ್ಟು ಸಲ ಹೋಗಿದ್ದೋ ನಾವು ಹೇಳ್ಬೇಕಾರ್ದು. ನೈಟ್ ಜರ್ನಿ ಮಾತ್ರ ಅಲ್ಟಿಮೇಟ್ ಇರ್ತದೆ ನೈಟ್ ಜರ್ನಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಟ್ರಾಫಿಕ್ ಇರಲ್ಲ, ಬಿಸಿಲು ಇರಲ್ಲ, ತಣ್ಣ ವಾತಾವರಣ ಇರ್ತದೆ, ಗಾಡಿ ಫುಲ್ಲು ಕೋಲ್ಡ್ ಇರ್ತದೆ, ಗಾಡಿ ಹೀಟ್ ಆಗೋಲ್ಲ ಒಂಥರ ನೈಟ್. ಒಂದು ಡೇಂಜರ್ ಏನಪ್ಪ ಅಂದ್ರೆ ನಿದ್ದೆ ಕಂಟ್ರೋಲ್ ಮಾಡ್ಕೋಬೇಕು. ಆ ನಿದ್ದೆ ಕಂಟ್ರೋಲ್ ಮಾಡ್ಕೊಳ್ಬಿಲ್ಲದ್ರೆ ನಡೆಸ್ಬೋದು ಆರಾಮ ತಿರುಗಾಗನ. ನಮಗೂ ನಿದ್ರೆ ಕಂಟ್ರೋಲ್ ಆಗಲ್ಲ ನನಗೆ, ಆದ್ರೂ ಸ್ವಲ್ಪ ನಡೆಸ್ತೀನಿ 3 ತನಕ. ಇಲ್ಲೊಂದು HP ಪೆಟ್ರೋಲ್ ಬಂಕ್ ಬಂದು ನಿಂದಿರ್ತೀವಿ. ಯಾಕಂದ್ರೆ ನಂಗೆ ನಿದ್ದೆ ಕಂಟ್ರೋಲ್ ಆಗಲ್ಲ ಇತ್ತು, ಗಾಡಿ ಭಾಳ ಹೈವೇದಾಗ ಆ ಕಡೆ ಹೊಂಟತ್ತು. ಅದಕ್ಕೆ ಇಲ್ಲಿ ಬಂದು ಈಗ ಒಂದು ಟೆಂಟ್ ಹಾಕೊಂಡು ಸ್ವಲ್ಪ ಅಂಕತನ ಮಲ್ಕೋಬೇಕಂತೇಳಿ ನಿಂದಿರ್ಸಿದ ಗಾಡಿ 3. ಸೊ ನಮ್ಮ ಟೆಂಟ್ ರೆಡಿ ಆಯಿತು. ಈಗ ಇದು 3% ಟೆಂಟ್ ಅದ. ಇದು ಆ್ಯಕ್ಚುಲಿ ಭಾಳ ದೊಡ್ಡದಿರ್ತದೆ, 3 ಮಂಕೋದು. ಸೊ ಎಮರ್ಜೆನ್ಸಿ ಅಂದ್ರೆ ಬ್ಯಾಗಿಗೆ ಬಿಚ್ಚೋದಿಲ್ಲ, ಹಂಗೆ ಮಂಕೋದಿರ್ತದಲ್ಲ, ಅದಕ್ಕೆ ಒಂದೇ ಹಾಕಿದ್ದು. ಶಿಸ್ತೊಳಗೆ ನಮ್ಮ ಲಕ್ಕಿ ಟಟೋ ಫುಲ್ ತಾಡಪತ್ರಿ ಗಿಡಪತ್ರಿ ಒದ್ದೇನು ಮಳೆ ಬಂದ್ರೇನು ಏನು ಬಂದ್ರೇನು ಸಂಸಾರ ತೊಗೊಂಬಂದಾರದಲ್ಲ ಈ ಚಿಂತೆ. ಈಗ ಓಕೆ ಸ್ವಲ್ಪ ಮಂಕೊಂಡು ಮತ್ತೆ ಮುಂಜೆ ಸಿಗ್ತೀನಿ ಅಲ್ಲಿ ತನಕ ಬಾಯ್. ರಾತ್ರಿ ಬಂದು ಪೆಟ್ರೋಲ್ ಬಂದು ಮಂಕೊಂಡಿದ್ದೀವಲ್ಲ, ಒಂದು ಅರ್ಧ ಗಂಟೆ ಮಂಕೊಂಬಂತ ಹೇಳಿಕೆ ಈ ಮಾಸ್ತರ್ ಮುಂಜೆ 8 ಆಗ್ಯದ ಅಂದ್ರೂ ಇನ್ನಾದ್ರೂ ಹೇಳಕ್ಕೆ ತಯಾರಿಲ್ಲ. ಈ ನಮ್ಮನ್ನು ನಾವು ಹೋದ್ರೆ ರೈಡ್ ಹೋಗೋದು ಲಕ್ಷ್ಮೀವ್ರದ್ದು ಬೆಂಗಳೂರು ನಾಳೆ ಹೋಗೋದ. ಬೆಂಗಳೂರು ನಾಳೆಗೆ ಅಂತ 300 ಕಿಲೋಮೀಟರ್ ಬಂದಿಲ್ಲ ಇನ್ನ ಹಾಸ್ಪಿಟ್ಲು ಬಂದಿಲ್ಲ. ಇಲ್ಲಿ ಮಂಕೊಂಡು ಇಲ್ಲೇ ಮಂಕೊಂಡ್ರ ಅನ್ಬೇಕು. ಈಗ ಇಂಥವ್ರ ಸಂಘಟನೆ ರೈಡ್ ಹೋಗ್ಬೇಕು. ಇವತ್ತು ಏನು ಊರಾಗೂ ಲೇಟ ಜಲ್ದಿ ಎದ್ದು ಕೂತನು ನಾನೇ ರೀ. ಇಲ್ಲ ಊರಾಗೂ ಲೇಟ, ಇಲ್ಲಿ ಬಂದಲ್ಲೂ ಲೇಟ. ಹಿಂಗಾದ್ರೆ ಹೆಂಗೆ ಆಗ್ತದ ನೋಡ್ರಿ. ಎಲ್ಲರ ಸ್ವಲ್ಪ ಚಾ ಮುಂದೆ ನಾಷ್ಟ ಸಾಕು ಮುಂದೆ ಹೋಗ. ಮತ್ತು ಯಾಕೋ ಈ ಲಕ್ಷ್ಮೀ ಮನ ಹೋಗಿ ಮುಟ್ಟಂಗೆ ಕಾಲಿ ಇವತ್ತು ಬೆಂಗ್ಳೂರ್ಗೆ ಬರ್ರಿ ಮಾಡಿದ್ರು. ಅಣ್ಣ ಬಾಯ್ ಸ್ವಲ್ಪ ಬಾ ಹೆಲ್ಪ್ ಮಾಡೋಪ್ಪ. ಪೆಟ್ರೋಲ್ ಬಂದವ ಏನು ಅಂದಿಲ್ಲ. ಶಿಸ್ತು ನಿದ್ದೆ ಆಯ್ತು, ಭಾರಿ ನಿದ್ದೆ ಆಯಿತು. ಯಾಕಂದ್ರೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಯಾವಾಗೇ ರೈಡ್ ಹೋಗ್ರಿ ನಿದ್ದೆ ಬಂತು ಅಂದ್ರೆ ಮಂಕೊಂಬಿಡ್ಬೇಕು. ಯಾಕೆ ಫುಲ್ ಓವರ್ ಕಾನ್ಫಿಡೆಂಟ್ ಆಗಿರ್ಬೋದು. ನಿದ್ದೆ ಮಾಡಿ ನಾವು ಓದ್ತೀನಿ ಮಾಡ್ತೀನಿ ಅಂತ ಆ ಥರ ಯಾರು ಮಾಡದೇನೆ ಮಾಡ್ಕೊಬೇಡ್ರಿ. ಯಾಕಂದ್ರೆ ಸ್ವಲ್ಪ ಹೆಚ್ಚಕಮ್ಮ ಆದ್ರೂ ತೊಂದರೆ ನಮಗೆ ಆಗ್ತದೆ. ಸೊ ನೋಡ್ರಿ ಈಗ ಸೀದಾ ಬೆಂಗ್ಳೂರು ಏನು ಭಾಳ ಅಂದ್ರೆ ಮುಂಜಾನೆ ಹೋಗಿ ಮುಟ್ತೀವಿ, ಮಧ್ಯಾಹ್ನ ಹೋಗಿ ಮುಟ್ಟೋದು ಅಷ್ಟೇ. ಒಂದು ದಿನ ಅರ್ಧ ದಿನ ರೈಡಿಗೆ ಬಂದಾಗೆಲ್ಲ ಲೆಕ್ಕ ಹಾಕ್ಬಾರ್ದವಲ್ಲ, ಹೆಚ್ಚು ಕಮ್ಮಿ ಆಗೋದು. ನೋಡ್ರಿ ಹೋಗಮ್ಮ. ಸಣ್ಣ ರೋಡ್ ಮಾತ್ರ 4 ಲೈನ್ ಈಗ ಶಿಸ್ತು ಮನದಾಳದ. ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಒಂದು ಖುಷಿ ವಿಚಾರ. ಮುಂಜಾನೆ ಇವತ್ತು
ರೈತರಿಗೆ ಬೆಲೆ ಹೆಚ್ಚು ಮಾಡ್ರ ಅಂತ ಖುನ ಆಯಿತು. ಭಾಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಈ ದೇಶದಾಗ ಇಬ್ಬರಿಗೆ ಮರ್ಯಾದೆ ಕೊಡೋದು, ಒಂದು ರೈತ ಒಂದು ಸೈನಿಕ, ಇವರಿಬ್ಬರಿಗೆ ಬಿಟ್ಟರೆ ಯಾರಿಗೂ ಮರ್ಯಾದೆ ಇಲ್ಲ. ಖರೆ ಹೇಳ್ಬೇಕಂದ್ರೆ ಎಲ್ಲರೂ ಸ್ವಾರ್ಥಿಯಾಗಿ ಮಾಡ್ತಾರೆ. ರೈತರಿಗೆ ಸೈನಿಕರಿಗೆ ಮಾತ್ರ ಅವ್ರಿಗೆ ಸ್ವಾರ್ಥಿನೇ ಅಲ್ಲ, ಅವ್ರು ಆ್ಯಕ್ಚುಲಿ ನಿಸ್ವಾರ್ಥ ಸೇವೆ ಅವ್ರಿಬ್ಬರದು. 1 ಲಾಖ ಕೊಟ್ರು ಬಾರ್ಡ್ರದಾಗ ಯಾವನು ನಿಂದ್ರಲ್ಲ ಅಂತ ಚಳ್ಯಾಗ ಎಷ್ಟೇ ಕಷ್ಟ ಬಿಸಿಲಿದ್ರೂ ಅಂತ ದುಡಿಯೋದು ಯಾವನ ಕೈಲಿ ಆಗಲ್ಲ. ಅದಕ್ಕೆ ರೈತ ಸೈನಿಕ ಇವರಿಬ್ಬರಿಗೆ ಅಂತಾರೆ ದೇಶದಾಗ ಅವ್ರು ಏನು ಕೇಳ್ತಾರೆ ಕುಡಿಯಬೇಕು, ಅದು ಕೊಡುವಂಥ ಕೆಲಸ ನಾವು ಮಾಡಿಸ್ಬೇಕು. ಅದಕ್ಕೆ ಅಂತಾರೆ ಜೈ ಜವಾನ್ ಜೈ ಕಿಸಾನ್, ರೈತರ ದೇಶದ ಆಸ್ತಿ, ರೈತರೇ ದೇಶದ ಬೆನ್ನೆಲುಬು. ಇದು ನಮ್ಮ ಹೊಸಪೇಟ TB ಡ್ಯಾಮ್ ಅಂತದ. ಇಲ್ಲಿ ನಮ್ಮ ಕರ್ನಾಟಕದಾಗ ಇದೊಂದು ಟನಲ್ ಭಾಳ ಫೇಮಸ್. ಇದೇನು ಟನಲ್ ಅದಲ್ಲ, ಭಾರಿ ಫೇಮಸ್ ಇದು. ಈ ಕಡೊಂದು ಹೋಗೋದು, ಆ ಕಡೊಂದು ಬರೋದು, ಭಾರಿ ಫೇಮಸ್ ಇಷ್ಟೇ ಇವೆರಡು ಮಾತ್ರ. ರಾತ್ರಿ ಭಾರಿ ಕಾಣ್ತದೆ, ಲೈಟಿಂಗ್ ಗೀಟಿಂಗ್ ಇರ್ತದಲ್ಲ, ಫುಲ್ಲು ಹ್ಯಾಂಗೆ ಕಾಣ್ತದ. ಒಂದು ಬೆಂಕಿ ರಾತ್ರಿ ಹೋಗೋಣ, ಭಾರಿ ಕಾಣ್ತದೆ ರಾತ್ರಿ. ಇದು ಅಲ್ಟಿಮೇಟ್. ಇಲ್ಲಿ ನೋಡೋಕೆ ಆಕ್ಸಿಡೆಂಟ್ ಹಂಗಾಗ್ಯದ. ಕಂಟ್ರೋಲ್ ತಪ್ಪಿ ಸಿಗಲ ಬಟ್ಟಿ ಸೀದಾ ಕೆಳಗೆ ಹಾಸ್ಯಾನ ಗಾಡಿ. ಯಾವುದು ಕಂಟ್ರೋಲ್ ರೋಡ್ ಬಂದದ ಅನ್ಸಿದ್ದು ಹಂಗೆ ನೋಡಿ ಗಾಡಿ. ಗಿಡದ ನೆರಳು ನೋಡಿ ನಾಷ್ಟ ಇಷ್ಟ ಏನಾರ ಇರ್ತಪ್ಪ ಅಂತ ನಾನು ಕೊಂಡೆ ಇಟ್ಟಿದ್ದು ನೋಡ್ರಿ. ಇಡ್ಲಿ ಡಬ್ಬ ಅದು ನೋಡ್ರೆ ಎಲ್ಲ ಕಲಸ ಆಗತ್ತ. ಇಡ್ಲಿ, ಚಿತ್ರಾನ್ನ, ಪಲಾವ್ ಎಲ್ಲ ಕಲಸ ಆಗತ್ತ. ಎಗ್ ರೈಸ್ ಆಗತ್ತ. ಹೋಗೋ ನೀನು ಮಾರಿ ಅಂತೇಳಿ ನಡೆದೇವು ಆಫೀಸ. ಮುಂದೆ ಎದ್ರಿ ಎಳ್ನೀರು ಕಾಣತ್ತವ. ಸ್ವಲ್ಪ ಲೈಟಾಗಿ ಎಳ್ನೀರು ಕುಡಿಬೇಕತ್ತೆ ಅನ್ಕೊಂಡಿದ್ದೀನಿ. ನೋಡ್ರಿ ಒಂದು ಟೈಮ್ ಗಾಡಿ ಹಿಂಗೆ ಬಂದುಬಿಡ್ತದ, ಒಂದು ಟೈಮ್ ಚಾಲೂ ಆಗ್ತಿರ್ತದ. ಹಾಂ ಈಟಿಗೆ ಬಂದದ ಗಾಡಿನೂ. ಅದು ಏನು ಬಂದದ ಗಾಡಿಗೆ, ಒಂದು ಟೈಮ್ ಹಿಡ್ಕೋತದ ರೇಸ, ಒಂದು ಟೈಮ್ ಬಿಡ್ತದ. ಏನು ತಿಳಿಯಲಾಗ್ಯದ ಬರಬರ ನನಗನು. ಇಲ್ಲಿ ನೋಡ್ರಿ ಎಳ್ನೀರು ಕೂಡ ಏನ ಎಳ್ನೀರು ಎಷ್ಟು ಕಮ್ಮಿ ಇಲ್ಲ. ಕುಡು ಹಾಂ ನಾಷ್ಟ ಅಯ್ಯೋ ತಿನ್ನಕ್ಕೆ ಸಲಿತ್ತು. ನಾಷ್ಟ ಆಯ್ತು ಏನಾರ ಕಂಡಿದ್ದಿಲ್ಲ ಯಾಕ ನಡಿ ಅಣ್ಣ, ಬರ್ತೇವೆ ಅಣ್ಣ, ಬಾಯ್. ಆಲ್ಮೋಸ್ಟ್ ರೈಡ್ ಇದ್ದಾಗ ಎಷ್ಟು ಮುಂಜಾನೆ ಪ್ರಿಪ್ರೇಷನ್ ಮಾಡೋದು ಎಳ್ನೀರು. ಯಾವಾಗಲೇ ಅಲ್ಲ, ಈಗ ಅಲ್ಲ, ಯಾವಾಗಲೂ ನಾ ಕುಡಿಯೋದೆ ಆಲ್ಮೋಸ್ಟ್ ಎಳ್ನೀರು ಊರಾಗಿದ್ದಾಗ ಎಷ್ಟು ಕುಡಿತೀನಿ ಬಿಡ್ತೀನೋ ಗೊತ್ತಿಲ್ಲ. ಮತ್ತು ಬೈಕ್ ತೊಗೊಂಡು ಹೊರಗೆ ಬಂದಾಗ ಮಾತ್ರ ಎಳ್ನೀರು ಭಾಳ ಪ್ರಿಪ್ರೇಷನ್ ಮಾಡ್ತೀನಿ. ಮುಂಜಾನೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಂಜೆ ಆಗ್ಬೋದು. ಯಾಕಂದರೆ ಎಳ್ನೀರು ಕುಡಿದ್ರೆ ತಿಳ್ಕೊಂತಾರೆ ನಾಷ್ಟ ಮಾಡ್ದಂಗೆ ಆಗ್ತದೆ ಬೆಳಿಗ್ಗೆ ನನಗೆ. ಸೊ ಬೆಳಿಗ್ಗೆ ಫುಲ್ಲು ನಾಷ್ಟ ಮಾಡಿದೆವು, ಈ ಥರನೂ ರೈಡ್ ಮಾಡಿದೆವು ತಿಳ್ಕೊರಿ. ಈ ಥರ ಮಾಡೋದಾಗ ನಿದ್ದೆ ಬರ್ತಿತ್ತು, ನಿದ್ದೆ ಫುಲ್ಲು ಆ ಥರ ನನಗೆ ಅನುಭವ ಆಗಿದೆ ಹೇಳ್ತೀನಿ. ಆ ಥರ ಆಗಿರ್ತದೆ. ಸೊ ಎಳ್ನೀರು ಸ್ವಲ್ಪ ಕುಡಿಬೇಕು. ಆ್ಯಕ್ಚುಲಿ ಬಾಡಿ ಹೀಟ್ನು ಕಮ್ಮಿ ಮಾಡ್ತದತ್ತ. ತುಮಕೂರು ಟು ಇಲ್ಲ ನಾಷ್ಟ ಇಷ್ಟ ಮಾಡಿ ಬಿಟ್ಟು ಮಧ್ಯಾಹ್ನ ಆಗ್ಯದ, ಟ್ರಾಫಿಕ್ ಇರಲ್ಲ ಅಂತೇಳಿ ಮಾಡೋದು ಈ ಗಾಡಿ ಬರ ಅಂತೇಳಿ. ಅಂತೂ ಬೆಂಗಳೂರು ಬಂದು ಮುಟ್ಟಿದ್ದೇವೆ ನೋಡಪ್ಪ ಈಗ. ಸೊ ಆ ಫ್ಲೈಓವರ್ ಏನು ಕಾಣುತ್ತಲ್ಲ, ಇದರಿಂದ ಫ್ಲೈಓವರ, ಅದು ನೈಸ್ ರೋಡ ಆ್ಯಕ್ಚುಲಿ. ಹಿಂಗೆ ಹೋದ್ರೆ ಸಾಕು ನೈಸ್ ರೋಡ್ ಹೋಗ್ತದೆ. ಇದು ಸ್ಟೇಟ್, ಇದು ಯಶವಂತಪುರ ರೋಡ್ ಅದು. ಇಲ್ಲಿ ನೋಡ್ರಿ ಮಧ್ಯಾಹ್ನದಾಗ 2ಕ್ಕೆ ಬಂದ್ರೂ ಟ್ರಾಫಿಕ್ ಜಾಮ್ ಅದ. ಎಷ್ಟದಪ್ಪ 14 ನಿಮಿಷ ಲೇಟ್ ಆತ ನೋಡ್ರಿ. ಮಧ್ಯಾಹ್ನದಾಗ 2ಕ್ಕೆ ಬಂದ್ರೂ ಈ ನಮ್ಮ ಟ್ರಾಫಿಕ್ ಅದು ವೀಕೆಂಡ್ ಅದ. ಮತ್ತೆ ಇವತ್ತ ಯಾಕೆ ತಿಳಿಯಲ್ಲ ನಮಗೆ ಇಷ್ಟ ಶರ್ಟ್ ಇವೆಲ್ಲ. ಅದರ ರಶ್ ಟ್ರಾಫಿಕ್ ಇರ್ಲಕ್ಕ ಅದರ ಬೇರೆ ನಾವು ಜಾಕೆಟ್ ಎಲ್ಲ ಹಾಕೊಂಡಿರ್ತೇವೆ. ಪೂರಾ ಮೈ ಎಂಬುದು ದಗಿಬಿಟ್ಟು ತೊಯ್ದು ಹೋಗಿರ್ತದ. ಮೆಟ್ರೋ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಬಂದು ಬಿದ್ದದ. ಚಾರ್ಜಿಂಗ್ ಹೋದಂಗೆ ಕಾಣ್ತಾ, ಅದಕ್ಕೆ ಟ್ರಾಫಿಕ್ ಜಾಮ. ಈ ಗಾಡಿ ಏನಾಗ್ಯದು, ಅದಕ್ಕೆ ಹಿಡ್ಕೊಂಡು ನಿಂತಾರೋ. ಟ್ರಾಫಿಕ್ ಇಲ್ಲಿ ಮುಂದೆ ಜಾಮ್ ಆಗ್ಯದು, ಗಾಡಿ ಸಲಿಂದ ಜಾಮ್ ಆಗ್ಯದು ಅದು ಗೊತ್ತಿಲ್ಲ ನನಗೆ. ಆ ಗಾಡಿ ಸಲಿಂದ 4 ಕಿಲೋ ಮುಂದಾಗಿರ್ಬೇಕು. ಇಲ್ಲಿ ಸಂಜೆ ಹೋಗ್ಬೇಕಂದ್ರೆ ಸೈಡಿಗೆ ಪ್ಯಾನರ್ಸ್ ಬಾಕ್ಸ್ ಒಂದವ, ಅವು ಹತ್ತು ಟೆನ್ಷನ್ ನನಗೆ. ಈ ಕಡೆ ಹೋಗ್ಬೇಕಂದ್ರೆ ಬರೀ ಗಾಡಿ ಇದ್ರೆ ಹೆಂಗೆ ಬೇಕಂಗೆ ಮುಗಿಸ್ತಿದ್ದನು. ಏನು ಮಾಡ್ತೆ, ಪ್ಯಾನರ್ಸ್ ಬಾಕ್ಸ್ ಒಂದವ ಅಲ್ಲ. ಸೊ ಹೊಳಗೆ ಬಂದು ನೋಡ್ರಿ ಲೊಕೇಶನ್ ಕರೆಕ್ಟ್. ಈಗ ಲೊಕೇಶನ್ ಇನ್ನೆಷ್ಟು 70 ಮೀಟ್ರ್ ಇಲ್ಲೇ ಲೆಫ್ಟಿಗದ. ಸೈಡಿಗೆ ಹಾಕೋಬೇಕು. ಇಲ್ಲಿ ರೀಚ್ ದಿಸ್ ಲೊಕೇಶನ್ ವೇರ್ AMW ಮುಚ್ಚದಲ್ಲಿ ಹಾಕೋ ಮಸ್ತರ. ಮಧ್ಯಾಹ್ನ ಬಂದಿದ್ದು, ಎಷ್ಟು ಗಂಟೆ ಬಂದ್ವಿ? 2ಕ್ಕೆ
2:30 ಇತ್ತು 4 5 2 ಗಂಟೆ ಆಯಿತು. ಸೊ 2 ಗಂಟೆ ಆ್ಯಕ್ಚುಲಿ ಇದು ಥ್ರೋಟಲ್ದು ಏನೋ ಬಿಚ್ಚಬೇಕಂತ ಅದೇನೋ ಸೆನ್ಸರ್ ಒಂದು ಪ್ರಾಬ್ಲಮ್ ಸಿಕ್ಸ್ ಅಂತ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅದು ಬರ್ನ ಮಾಡ್ಕೊಡ್ತೀನಿ ಅಂದ್ರೆ ಈಗೇನೇ ತುಳಿದು ಮಾಡ್ದೆ ಅಷ್ಟೇ ನಾನು ಕೊಂಡು ಅದು ನಡೀತದಂತ ಹೋಗಿ ಬರ್ನ ವಾಪಸ್ ಬರಬೇಕು ಹೋದ್ರೆ ಹಾಂ ಹಂಗೆ ತಿರ್ಸಿ ಆ್ಯಕ್ಚುಲಿ ಟೈಮ್ ಭಾಳ ಬೇಕಂತ ಅದರಾಗ BS6 ಅದ BS4 ತಿಳ್ಕೊಂಡು ಹೋಗಿರುತ್ತೆ ನೋಡೋಣ ಏನೇನು ಆಗ್ತದೇನೋ ಸದ್ಯಕ್ಕೆ. ಸೊ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ ಅಂತೇಳಿ ಶಾಪಿಗೆ ಬಂದಿದ್ದು ನಮ್ಮ ಮಾಸ್ತರನ್ನ ಕೆಲಸ ಬಂದಿದ್ದು. ಸೊ ನಮ್ದು ಏನು ಆಲ್ಮೋಸ್ಟ್ ಜಾಕೆಟ್ ಶೂಸ್ ಏನೇ ಪರ್ಚೇಸಿಂಗ್ ಇದ್ರೂ ಎಲ್ಲೇ ಪರ್ಚೇಸ್ ಮಾಡ್ತೀವಿ. ಸೊ ನಮ್ಮ ಮಾಸ್ತರ್ ಅನ್ನೋ ಕೆಲಸ ಅವನ್ಸಲ ಬಂದಿನಿ ವೇಟಿಂಗ್ ಮಾಡ್ತೀನಿ ಇಲ್ಲಿ ಏನಾಡ್ರಿ ಅಂಕ ಒಳಗೆ ಹೋಗಿ ಕೊಡಮ್ ತಪ್ಪ ನಾ ದಾರಿ ತಪ್ಪಿ ಬಂದಿರೋದುಂಟು ಮತ್ತೇನಿಲ್ಲ. ವಾವ್ ಗಾಡಿ ಸಂಜೆ ಮರ ಓಕೆ ಬಾಯ್ ಇರ್ಸೋದು ರೈಟ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಗಾಡಿ ಭಾರಿ ಇಟ್ಟಿದ್ದಕ್ಕೆ ಯಾವಾಗ ಒಂದು ಚಕರ್ ಕೊಡ್ರಿ ಅನ್ಸಕ್ಕೆ. ಓಕೆ ಒಂದು ಬಟನ್ ಹೋಗಿತ್ತು ಬಟನ್ನ ರಿಪ್ಲೇಸ್ ಮಾಡಿಕೊಟ್ರು. ಸೊ ಆ್ಯಕ್ಚುಲಿ ಅವರು ರಿಪ್ಲೇಸ್ ಮಾಡಿಕೊಟ್ರು. ಓಕೆ ಡನ್. ನಿತೀಶ್ ಅವರೇ ಬಾಯ್ ರೀ ಸಿಗಿರಿ ಹಂಗೆ ಒಳ್ಳೆಯದು. ಇನ್ನೂ ಹೆಚ್ಚು ಇನ್ನೂ ಒಂದು ದುಕಾನ್ ಆಗ್ಯದ ಇನ್ನೂ 2-3 ಆಗಲಿ ಯಾವಾಗಲೂ ನಿಮ್ಮ ರೆಸ್ಪಾನ್ಸ್ ಹಿಂಗೆ ಇರಲಿ. ಸೊ ನಮಗೆ ಯಾವಾಗಲೂ ನಿಮ್ಮ ದುಕಾನ್ ಕಡೆ ಹಿಂಗೆ ನಮ್ಮ ಸಪೋರ್ಟ್ ಇರಲಿ. ಸೊ ಆ್ಯಕ್ಚುಲಿ ಓನರ್ ಅಂತೆ ಅನ್ಸಲ್ಲ ಒಂದಿನ ಓನರ್ ಥರ ಇಲ್ಲೇ ಇವರು ಓನರ್ ನಮಗೆ ಅಂತಾರವರು ಬಂದವ್ರಿಗೆ ಓನರು ಇಲ್ಲಿ ಯಾರು ಬಂದವರೇ ಓನರು ಅವರೆಲ್ಲ ಕೆಲಸ ಮಾಡೋರು. ಬಿಸ್ನೆಸ್ಸಿಗೆ ಏನು ಬೇಕಾದ್ರೆ ನಿಮ್ಮಲ್ಲಿ ಅದ. ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು. ಸೊ ಇಲ್ಲಿಂದ ಈಗ ಮುಗಿಸ್ಕೊಂಡು ನೆಕ್ಸ್ಟ್ ರೋಡ್ ರೈಡರ್ಸ್ಲಿಂದ ನಾವು ಇಲ್ಲ ಡ್ರೋನ್ ತೊಗೋಬೇಕು. ಈಗ ಡ್ರೋನ್ ಒಂದು ಸರ್ವಿಸಿಂಗ್ ಕೊಟ್ಟಿಲ್ಲ ಅದೊಂದು ಲೊಕೇಶನ್ ಕಳ್ಸ್ಯಾರ ನಮ್ಮ ವಿನಯ್ ಅವರು. ಆ ಡ್ರೋನ್ ತೊಗೊಂಡು ಇಲ್ಲಿಂದ ಹೋಗ್ಬೇಕು ಬರ್ರಿ. ಸರ್ ನಮ್ಮ ಸಾರಥಿ ಅಣ್ಣವ್ರು ಇವತ್ತು ಮುಂಜಾಡ್ದು ಬಿಜಿ ಇದ್ರಿ ಇವತ್ತು ನಿಮಗೆ ಡಿಸ್ಟರ್ಬ್ ಮಾಡ್ದಂಗೆ ಆಯ್ತೀನಿ ಇವತ್ತು ನಾವು. ನಾನು ಅಲ್ಲೇ ಅದಕ್ಕೆ ಬೆಳಿಗ್ಗೆ ಫೋನ್ ಮಾಡಿದೆ ಹಾಂ ಫ್ರೀ ಇರ್ತಾರೆ ಗ್ಯಾರೇಜ್ ಹೋಗೋದು. ಹೌದೌದು ಇವತ್ತು ಅದೇ ನಿನ್ನೆ ಸ್ಟೇ ಮಾಡಿದ್ರು ಅದು ನಿನ್ನೆ ಸ್ಟೇ ಮಾಡಿದ್ರೆ ರಾತ್ರಿ ಅದಕ್ಕೆ ಬೆಳಗ್ಗೆ ಇದಾಯಿತು ಇಲ್ಲ ನೈಟ್ ಬೇಕಂದೆ. ಇಲ್ಲಿ ಮಾಡ್ತೀರಾ ಬ್ರೋ ಜರಿಕನ್ನಲ್ಲ ಇದು ಲಾಸ್ಟ್ ಟೈಮ್ ಇದಕ್ಕೆ ಹೋಗಿದ್ದಲ್ಲ ರೀ ಹಾನ್ಲೆ ಉಮ್ಲಿಂಗ್ಲ ಅವಾಗ ಮಾಡ್ದ ಅಷ್ಟೇ. ನಂದು ಅಷ್ಟೇ ಅದಕ್ಕೆ ತೆಗೆದುಬಿಟ್ಟೆ ನಾ ತೆಗಿ ಒಂದೇ ವರ್ಷ ನಾನು ಯೂಸ್ ಮಾಡಿದ್ದು. ಬಟ್ ಏನಾದ್ರು ಗೊತ್ತಾ ನೀವು ಹಂಗೆ ಬಿಸಿಲಾದ್ರೆ ವೀಕ್ ಆಗ್ಬಿಡುತ್ತೆ. ಇಲ್ಲ ಬಿಸಿಲಲ್ಲಿ ಇಡಲ್ಲ ಆ್ಯಕ್ಚುಲಿ ಗಾಡಿ ನಾನು ಅಂಡರ್ ಪಾರ್ಕಿಂಗ್ ಅಲ್ಲ ಆಫೀಸಲ್ಲಿ ಹಚ್ಬಿಡ್ತೀನಿ ಇದಕ್ಕೆ. ನಾನು ಆನ್ಲೈನಲ್ಲೇ ಯೂಸ್ ಮಾಡಿರೋದು ಅಷ್ಟೇ ನಾನು ಆನ್ಲೇ ನಮ್ಮ ಆಕಾಶನ ಗಾಡಿ ಪೆಟ್ರೋಲ್ ಖಾಲಿ ಆಯ್ತು ಅದರ ಬೇರೆ ಅದು ಬಿಚ್ಚಗೂ ಬರಲ್ಲ ಆನ್ಲೈನ್ ಆ ನಮ್ಮನ ಕೈ ಹೇಗಿವ ಅಲ್ಲಿ. ನಾವು ಅವಾಗ ಮನೇಲಿ ಮೂರು ಜರಿಕನ್ ಇದೆ. ಸರಿ ಬರಲ್ಲ ಬಾಯ್ ಮತ್ತೆ ಸಿಗೋಣ ರೈಟ್. ಮತ್ತು ವಿನಯರೇ ಬಾಯ್ ರೀ ಸಿಗೋಣ ಬರ್ನ ಅದು ಬರ್ತೀನಿ ಇದು ಮತ್ತೆ ಮುಗಿಸ್ಕೊಂಬಂದೆ ಸ್ವಲ್ಪ ಗಾಡಿನೂ ಮಾಡ್ತಿದ್ದಾರೆ ಅವರು ಅವು ಮತ್ತೆ ಬರ್ತೀನಿ ರೀ. ಸರಿ ಬಾಯ್ ರೀ ವಿನಯ್ ಬಾಯ್ ರೀ. ಓಕೆ ಕಳಿಸ್ತೀನಿ. ಸೊ ಈಗ ವಿನಯ್ ಹತ್ರ ಡ್ರೋನ್ ತೊಗೊಂಡು ಮತ್ತು ಅಲ್ಲಿಂದ ಸಾರಥಿ ಇಲ್ಲೇ ಬಂದು ಸಾರಥಿನೋ ಸೊ ಅವ್ರಿಗೆ ಭೇಟಿಯಾಗಿ ಈಗ ನಾವು ವಿಜಯನಗರ ಕಡೆಗೆ ಹೊಂಟಿದ್ದೆವು. ಟೈಮ್ ಎಷ್ಟಾಗ್ಯದ ಟೋಟಲ್ 10 ಆಗ್ಯದ ಇನ್ನೂ ಊಟ ಇಲ್ಲ ಏನೂ ಇಲ್ಲ. ಸೊ ನೋಡ್ರಿ ಈಗ ಒಮ್ಮೆ ಎಲ್ಲ ಭೇಟಿ ಆದೆವು. ಸೊ ಇಲ್ಲಿಂದ ಸೀದಾ ಇವತ್ತು ಸ್ಟೇ ಮಾಡಿ ನಾಳೆ ಬೆಳಗ್ಗೆ ರಾಮೇಶ್ವರಂ ಹೋಗ್ಬೇಕಂತೇಳಿ ನಮ್ಮ ಪ್ಲ್ಯಾನು.